ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಮ್ಯೂಸಿಕ್ಗಳು ಯಾಕೆ ನಮಗೆ ಇಷ್ಟ ಆಗ್ತವೆ ಮತ್ತೆ ಒಂದು ತರದ ಮ್ಯೂಸಿಕ್ ಇಂದ ಏನು ಹೆಲ್ಪ್ ಇದೆ, ಲೈಕ್ ಬ್ರೈನ್ ಏನ್ ಹೆಲ್ಪ್ ಇದೆ, ನಮ್ಮ ಲೈಫ್ ಏನ್ ಹೆಲ್ಪ್ ಇದೆ ಮ್ಯೂಸಿಕ್ ಇಂದ, ಲೈಕ್ ಅಕೋಸ್ಟಿಕ್ ವೇವ್ಸ್ ಇಂದ ಏನ್ ಹೆಲ್ಪ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಮ್ಯೂಸಿಕ್ ಅಥವಾ ಸಂಗೀತ ಅಂತ ಅಂದ್ಮೇಲೆ ಅದು ಎಲ್ಲರಿಗೂ ಇಷ್ಟ ಇರುತ್ತೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಲೈಕ್ ದೊಡ್ಡವ್ರ ತನಕ ಆಗ್ಲಿ, ಜನರೇಷನ್ ಟು ಜನರೇಷನ್ ಆ ಒಂದು ಸ್ಟೈಲ್ ಮತ್ತೆ ಜಾನರ್ ಚೇಂಜ್ ಆಗಿರ್ಬೋದು. ಆದ್ರೆ ಎಲ್ಲರಿಗೂ ಒಂದು ತರಹದ ಮ್ಯೂಸಿಕ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ. ಸೊ ನಿಮಗೂ ಅಷ್ಟೇ ಕೆಲವೊಂದು ಮ್ಯೂಸಿಕ್ ನ ಕೇಳಬೇಕಂತ ಅನ್ಸುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಯಾಕೆ ನಮಗೆ ಮ್ಯೂಸಿಕ್ ಅಂದ್ರೆ ಇಷ್ಟ? ಯಾಕೆ ಲೈಕ್ ಸಂಗೀತ ಅಥವಾ ಹಿಂಗೇನಾದ್ರೂ ಒಂದು ಸಾಂಗ್ ಬಂತಂದ್ರೆ ಫುಲ್ ಎಂಜಾಯ್ ಮಾಡಂಗ್ ಯಾಕಾಗುತ್ತೆ ಇಯರ್ಫೋನ್ ಅಲ್ಲೆಲ್ಲ ಹಾಕೊಂಡು? ಅದೇ ಅಲ್ಲಿ ನಾಯಿ ಬೊಗಳ್ತಾ ಇದ್ರೆ ಯಾಕೆ ಅದು ಸರಿಯಾಗಿ ಕೇಳಿಸಲ್ಲ? ಅಲ್ಲಿ ಯಾರೋ ಜನ ಒದರ್ತಾ ಇರ್ತಾರೆ, ಸಂತೆ ಸೌಂಡ್. ಸೊ ಈ ತರ ಎಲ್ಲ ಇದ್ರೆ ಇಷ್ಟ ಆಗಲ್ಲ, ಏನೋ ಒಂದು ಕರ್ಕಶ ಸೌಂಡ್ ಆ ತರ ಅನ್ಸುತ್ತೆ. ಆದ್ರೆ ಈ ಮ್ಯೂಸಿಕ್ ಗಳು ಬಂದಾಗ ಮಾತ್ರ, ಈ ಸಂಗೀತ ಬಂದಾಗ ಮಾತ್ರ ಯಾಕೆ ನಮಗೆ ತುಂಬಾ ಒಂದು ಆಹ್ಲಾದಕರವಾದ ಫೀಲಿಂಗು, ಏನೋ ಒಂದು ವೈಬ್ಸ್ ಅಂತ ಏನ್ ಕರೀತಾರಲ್ಲ, ಒಂದು ಡಿಫ್ರೆಂಟ್ ವೈಬ್ಸ್ ಬರುತ್ತೆ ಆ ಒಂದು ಮ್ಯೂಸಿಕ್ ಕೇಳ್ತಾ ಇದ್ರೆ. ನಿಮಗೆ ಯಾರ್ಯಾರ್ದು ಫೇವ್ರೆಟ್ ಸಿಂಗರ್ಸ್ ಇರ್ಬೋದು. ಸೊ ಯಾಕೆ ಈ ಒಂದು ಮನುಷ್ಯನಿಗೆ ಮ್ಯೂಸಿಕ್ ಅನ್ನೋದು ಇಷ್ಟ? ನೀವು ಹೇಳ್ತೀರಿ ಅದು ಕೇಳಕ್ಕೆ ತುಂಬಾ ಇಂಪಾಗಿರುತ್ತೆ, ಅದಕ್ಕೆ ಇಷ್ಟ ಆಗುತ್ತೆ, ಅದನ್ನ ಕೇಳಿದ್ರೆ ಲೈಕ್ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತೀರಿ. ಅದೆಲ್ಲ ಹೌದು, ಅದೆಲ್ಲ ನಿಜ, ನಾ ಇಲ್ಲ ಅಂತಿಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಾನು ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ಮ್ಯೂಸಿಕ್ ಮನುಷ್ಯರಿಗೆ ಇಷ್ಟ ಆಗಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದೆ. ಆ ಕಾರಣ ಏನು ಅಂತ ಹೇಳಿ ನಾನು ಒಂದು ಅನಲೈಸ್ ಮಾಡಕ್ಕೆ ಹೋದೆ. ಲೈಕ್ ನಾನು ರಿಸರ್ಚ್ ಮಾಡಿದಾಗ ಕೆಲವೊಂದು ಸೈಂಟಿಫಿಕ್ ಪೇಪರ್ಗಳನ್ನ ನಾನು ಓದ್ತಾ ಹೋದೆ. ಅದರಲ್ಲಿ ದ ವೈಬ್ರೇಷನ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳಿ ಒಂದು ಪೇಪರ್ ನಾನು ಓದ್ತಾ ಇದ್ದೆ. ಏನಪ್ಪಾ ಇದು ವೈಬ್ರೇಷನ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳಕ್ಕಿಂತ ಮುಂಚೆ ನಾವು ಯಾವ್ದರಿಂದ ಮಾಡಲ್ಪಟ್ಟಿದೀವಿ ಅಂತ ಹೇಳಿ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಜಗತ್ತು ಅಂತಂದ್ಮೇಲೆ ಎಲ್ಲರೂ ಲೈಕ್ ದ್ರವ್ಯಗಳಿಂದ ಮಾಡಲ್ಪಟ್ಟಿರುತ್ತೆ, ಅಂದ್ರೆ ಮ್ಯಾಟರ್ ಅಂತ ಕರಿತೀವಲ್ಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಪ್ಲಾಸ್ಮಾ ಅಂತ ಇನ್ನೊಂದಿದೆ, ಅದು ಬೇರೆ. ಹೀಗೆ ಈ ಜಗತ್ನಲ್ಲಿ ನಾವ್ ಏನ್ ನೋಡಿದ್ರು ಇವು ಮೂರರಿಂದ ಮಾಡಲ್ಪಟ್ಟಿರುತ್ತೆ. ಇದಕ್ಕೆ ನಾವು ಮ್ಯಾಟರ್ ಅಂತ ಕರಿತೀವಿ ಅಥವಾ ದ್ರವ್ಯ. ನಾವೆಲ್ಲ ಗಟ್ಟಿ ಇರ್ತೀವಲ್ಲ, ಮ್ಯಾಟರ್ ಇಂದ ಮಾಡಲ್ಪಟ್ಟಿರ್ತೀವಿ, ಐಸು, ವಾಟರ್, ಕಬ್ಬಿಣ, ಈ ತರ ಎಲ್ಲ. ಅದ್ರ ಒಳಗೆ ನೀವು ಹೋಗ್ತಾ ಹೋದಂಗಿಲ್ಲ ನಾವ್ ಏನ್ ಕಲ್ತಿರ್ತೀವಿ, ಅಣುಗಳಿಂದ ಮಾಡಲ್ಪಟ್ಟಿರುತ್ತೆ, ಮಾಲಿಕ್ಯೂಲ್ಗಳು, ಪರಮಾಣುಗಳು, ಅಣುಗಳು ಬರ್ತವೆ ಒಳಗಡೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇರ್ತವೆ ಅಂತ. ಆಮೇಲೆ ಇನ್ನೂ ನೀವು ಒಳಗ್ ಹೋದ್ರೆ ನ್ಯೂಕ್ಲಿಯಸ್ ಅಂತ ಒಂದು ಬರುತ್ತೆ. ಈ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತಾವಲ್ಲ, ಆ ನ್ಯೂಕ್ಲಿಯಸ್ ಅಂತ ಬರುತ್ತೆ. ನಾವೆಲ್ಲ ಅದರಿಂದಾನೇ ಮಾಡಲ್ಪಟ್ಟಿರೋದು. ನಮ್ಮೊಳಗಿರೋ DNA-ಗಳು, ಪ್ರೋಟೀನ್ಗಳು ಏನೇ ಆಗಿರ್ಲಿ, ಇಡೀ ಪ್ರಪಂಚದಲ್ಲಿ ನೀವು ನೋಡತಕ್ಕಂಥ ಎಲ್ಲಾ ಒಂದು ವಸ್ತುಗಳು ಈ ಅಣುಗಳಿಂದ ಮಾಡಲ್ಪಟ್ಟಿದೆ. ಮತ್ತು ಈ ಅಣು ಆ ಒಳಗಿನ ಪರಮಾಣುಗಳು ಮತ್ತು ಆ ಒಳಗಿನ ನ್ಯೂಕ್ಲಿಯಸ್ ಇಂದ ಮಾಡಲ್ಪಟ್ಟಿದೆ. ಸೊ ಈ ನ್ಯೂಕ್ಲಿಯಸ್ ಬಗ್ಗೆ ನಾನು ಒಂದು ರಿಸರ್ಚ್ ಪೇಪರ್ ಅನ್ನ ಓದ್ತಾ ಹೋದಾಗ, ಅವರು ರಿಸರ್ಚ್ ಮಾಡಿದಾಗ ಒಂದು ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾರೆ. ಅದರಿಂದ ಒಂದು ಕೆಲವೊಂದು ರಿಸಲ್ಟ್ ಗಳು ಬರುತ್ತೆ. ಅದ್ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ನ್ಯೂಕ್ಲಿಯಸ್ ಅನ್ನೋದು ಕಂಟಿನ್ಯೂಸ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ ಅಂತ. ಅಂದ್ರೆ ನೋಡಿ, ಈ ಜಗತ್ತಿನಲ್ಲಿ ಎಷ್ಟೊಂದು ವಸ್ತುಗಳು ಇರ್ತವೆ, ಅವೆಲ್ಲವೂ ಅಣುಗಳು ಮತ್ತು ನ್ಯೂಕ್ಲಿಯಸ್ ಗಳಿಂದ ಮಾಡಲ್ಪಟ್ಟಿರ್ತವೆ. ನ್ಯೂಕ್ಲಿಯಸ್ ವೈಬ್ರೇಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಏನಾಯ್ತು, ಇಡೀ ಪ್ರಪಂಚದಲ್ಲಿ ನಮಗೆ ಕಾಣುವಂತಹ ವಸ್ತುಗಳು, ಮ್ಯಾಟರ್ ಅಂತ ಏನ್ ಕರಿತೀವಿ, ಅದೆಲ್ಲ ಅಗಲಾಡ್ತಾ ಇದೆ. ಕುಡಿದವ್ರು ಅಗಲಾಡ್ತಾ ಇಲ್ಲ, ಆತರ ಅಲ್ಲ. ಅಗಲಾಡ್ತಾ ಇದೆ ಅಂದ್ರೆ ವೈಬ್ರೇಷನ್ ಆಗ್ತಾ ಇದೆ ಅಂತ. ಈಗ 1 ಸೆಕೆಂಡ್ ಹೀಗಂದ್ರೆ 1 ಹರ್ಟ್ಸ್, 1 ಸೆಕೆಂಡ್ 2 ಸಲ ಹೀಗಂದ್ರೆ 2 ಹರ್ಟ್ಸ್. ಸೊ ಹೀಗೆ ವೈಬ್ರೇಷನ್ ಆಗ್ತಾ ಇದೆ ಅಂತ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಕಂಡುಹಿಡಿದ್ರು. ಹೇಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು? ಬಹಳ ಸಿಂಪಲ್. ಫೋಟಾನ್ ಅಂತ ಏನ್ ಕರಿತೀವಿ ಅಥವಾ ಬೆಳಕಿನ ಕಣಗಳು ಅಂತ, ಅದನ್ನ ಸೀಸಾ, ಲೆಡ್ ಅಂತ ಏನ್ ಕರಿತೀವಿ, ಆ ಒಂದು ನ್ಯೂಕ್ಲಿಯಸ್ ಮೇಲೆ ಹಾಯಿಸಿದಾಗ ಅದು ಯಾವ ಶೇಪ್ ಅಲ್ಲಿ ಹೀಗೆ ಅಗಲಾಡ್ತಾ ಇದ್ರೆ ಲೈಟ್ ಹೀಗೆ ಬರ್ತಾ ಇರುತ್ತೆ, ಇಲ್ಲಿ ಅಗಲಾಡ್ತಾ ಇರುತ್ತೆ. ಸೊ ಒಂದ್ಸಲ ಹಿಂಗ್ ಡಿಕ್ಕಿ ಹೊಡೆದಾಗ ಅದು ತುದಿಗೆ ಬಡದು ಮತ್ತೆ ಯಾವ್ದೋ ಕಡೆ ಚೆದರಿರ್ಬೋದು. ಇನ್ನೊಂದ್ಸಲ ಹಿಂಗ್ ಅಗಲಾಡಿದಾಗ ಮತ್ತೆ ಈ ಕಡೆ ತುದಿಗೆ ಬಡದು ಆ ಕಡೆ ಚೆದರಿರ್ಬೋದು. ಸೊ ಹಿಂಗೆ ನೋಡಿದಾಗ ಒಂದು ಪ್ಯಾಟರ್ನ್ ನೋಡ್ತಾರೆ. ಈ ಫೋಟಾನ್ಸ್ ಗಳನ್ನ ಆ ನ್ಯೂಕ್ಲಿಯಸ್ ಮೇಲೆ ಬಿಟ್ಟಾಗ ಯಾವ ತರ ಅಗಲಾಡ್ತಾ ಇದೆ ಅನ್ನೋದು ನೋಡಕ್ಕೆ ಒಂದು ಪ್ಯಾಟರ್ನ್ ಅಂತ ಸಿಗುತ್ತೆ. ಕೆಲವೊಂದ್ಸಲ ಅದು ಮೊಟ್ಟೆ ಆಕಾರದಲ್ಲಿ ಬರುತ್ತೆ, ಕೆಲವೊಂದ್ಸಲ ಕಂಪ್ಲೀಟ್ ರೌಂಡ್ ಆಕಾರದಲ್ಲಿ ಇರುತ್ತೆ, ಸ್ಪಿಯರ್ ತರ. ಕೆಲವೊಂದ್ಸಲ ಯಾವ್ದಾದ್ರು ಒಬಲ್ ಶೇಪ್ ಅಲ್ಲಿ ಬರುತ್ತೆ. ಈ ಒಂದು ನೇಚರ್ ಏನಿದೆ, ಒಂದು ನ್ಯೂಕ್ಲಿಯಸ್ ಅನ್ನು ವೈಬ್ರೇಷನ್ ಆಗ್ತಾ ಇದೆ ಅನ್ನೋ ನೇಚರ್, ಅದೆಷ್ಟಾಗಿದೆ ಅಂತ ಕೂಡ ಅವರು ಕಂಡುಹಿಡಿತಾರೆ. ಯಾವ ಒಂದು ಫೋಟಾನಿನ ಎನರ್ಜಿಗೆ ಅದೊಂದು ಮ್ಯಾಕ್ಸಿಮಮ್ ಅಬ್ಸರ್ಪ್ಷನ್ ಮಾಡ್ಕೊಳ್ಳುತ್ತೆ ಎನರ್ಜಿ, ಅಂದ್ರೆ ಅದು 10 ರಿಂದ 20 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಏನ್ ಕರಿತೀವಿ, ಅಷ್ಟು ಒಂದು ಬೆಳಕಿನ ಶಕ್ತಿಯನ್ನು ಕೊಟ್ಟಾಗ ಆ ನ್ಯೂಕ್ಲಿಯಸ್ಗೆ ಅದು ತುಂಬಾ ಎನರ್ಜಿಯನ್ನ ತನ್ನಡೆಗೆ ಎಳ್ಕೊಳ್ಳುತ್ತೆ ನ್ಯೂಕ್ಲಿಯಸ್. ಅವಾಗ ಅದು ಎಷ್ಟು ಒಂದು ಈ ಫ್ರೀಕ್ವೆನ್ಸಿ ಅಂತ ಕರೋದಲ್ಲ, 1 ಸಲ 2 ಸಲ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಅಲ್ಲಾಡ್ತಾ ಇದೆ ಅಂತ ಅದು ಗೊತ್ತಾಗುತ್ತೆ. ಇದು ಆ ರಿಸರ್ಚ್ ಮಾಡಿರೋ ಪ್ರಕಾರ 10⁻21 ಅಂದರೆ ಕೋಟಿ ಕೋಟಿ ಕೋಟಿ
10ರ ಘಾತಾಂಕ 21 ಹರ್ಟ್ಸ್ ಅಂದ್ರೆ 1 ಸೆಕೆಂಡ್ಗೆ 10ರ ಮುಂದೆ 1ರ ಮುಂದೆ 21 ಸೊನ್ನೆ ಹಾಕಿದ್ರೆ ಹೇಗೆ ಅದು ಎಷ್ಟೋ ಒಂದು ವ್ಯಾಲ್ಯೂ ಬರುತ್ತೋ ಅಷ್ಟೊಂದು ಹೈ ಸ್ಪೀಡ್ ಅಲ್ಲಿ ನಾವೆಲ್ಲ ಯಾಕಂದ್ರೆ ನಾವೆಲ್ಲ ನ್ಯೂಕ್ಲಿಯಸ್ ಮಾಡಲ್ಪಟ್ಟಿರ್ತೀವಿ, ನಾವೆಲ್ಲ ವೈಬ್ರೇಷನ್ ಆಗ್ತಾ ಇದ್ದೀವಿ. ಇದೇ ತರ ನಾವು ಒಂದು ವೈಬ್ರೇಷನ್, ಮ್ಯೂಸಿಕ್ ಅನ್ನೋದೊಂದು ವೈಬ್ರೇಷನ್, ಸಂಗೀತ ಅನ್ನೋದೊಂದು ವೈಬ್ರೇಷನ್, ಅದು ನಾವು ಮೀಟ್ ಆದಾಗ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಇಂದ ನಮಗೆ ಕನ್ಸ್ಟ್ರಕ್ಷನ್ ಆಗುತ್ತೆ ಏನೋ ಒಂದು ಮನಸ್ಸಿನೊಳಗಡೆ. ಅದೇನು ಅಂತ ನಮಗೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಿರ್ತಾರಲ್ಲ, ನನ್ಗೆ ಆ ಮ್ಯೂಸಿಕ್ ಕೇಳಿದಾಗಲೇ ಒಂಥರ ಏನೋ ಒಂದು ಬೂಸ್ಟರ್ ಆಗುತ್ತೆ, ಅದು ಏನಂತ ಹೇಳಕ್ಕಾಗಲ್ಲ ಅಂತ. ಸೊ ಇದು ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು, ನಮ್ಮ ನ್ಯೂರಾನ್ಸ್ ಗಳಲ್ಲಿ ಆಗ್ತಕ್ಕಂಥದ್ದು. ಸೊ ಈ ಒಂದು ಕಾರಣ ನಾನೊಂದು ರಿಸರ್ಚ್ ಮಾಡಿದಾಗ, ಯಾಕೆ ಮನುಷ್ಯರು ಕೂಡ ವೈಬ್ರೇಷನ್, ಮ್ಯೂಸಿಕ್ ಕೂಡ ವೈಬ್ರೇಷನ್ ಆಗಿರೋ ಮ್ಯೂಸಿಕ್ ಅನ್ನು ಮನುಷ್ಯ ಕೇಳಿದಾಗ ಅವನಿಗೆ ತನ್ನದೇ ಆದ ಒಂದು ಭಾವ ಬರುತ್ತೆ, ನಾನೇ ಅಲ್ಲಿ ಇದ್ದೀನಿ ಅಂತ. ಅಂದ್ರೆ ವೈಬ್ರೇಷನ್. ಈಗ ನೀವು ಯಾವ್ದಾದ್ರು ಒಂದು ಊರಿಗೆ ಹೋಗಿರ್ತೀರಾ, ನಿಮ್ಮವರು ಅಥವಾ ನಿಮ್ಮ ಭಾಷೆ ಮಾತಾಡೋರು ಕಂಡ್ಬಿಟ್ರೆ ನಮ್ಮವ್ರು ಇದಾರೆ ಅಂತ ಒಂದು ನಿಮಗೆ ಒಂದು ಫೀಲಿಂಗ್ ಬರುತ್ತಲ್ಲ, ಆ ತರ ಇದು ನನ್ನ ವೈಬ್ರೇಷನ್ ಇನ್ನೊಂದು ಯಾವ್ದೋ ಒಂದು ಎಂಟಿಟಿ ವೈಬ್ರೇಷನ್ ಸೇಮ್ ಇದೆ. ಅವಾಗ ನಿಮಗೆ ಅಲ್ಲಿ ರೆಸೊನೆನ್ಸ್ ಆಯ್ತು. ರೆಸೊನೆನ್ಸ್ ಅಂತಂದ್ರೆ ಅನುರಣನ ಅಂತ ಕರಿತೀವಿ ನಾವು, ಮ್ಯಾಕ್ಸಿಮಮ್ ಎನರ್ಜಿಯಲ್ಲಿ ಇರುತ್ತೆ. ಸೊ ಈ ತರ ಒಂದು ಇದ್ದಾಗ ಆಯ್ತು. ಆದ್ರೆ ಈಗ ಶಾಸ್ತ್ರೀಯ ಸಂಗೀತವನ್ನ ಕೇಳೋದು ಅಥವಾ ಮಾಡರ್ನ್ ಕೇಳೋದು ಅಥವಾ ಡಿಜೆ ಸಾಂಗ್ಗಳು ಕೇಳೋದು, ಯಾವುದನ್ನ ಮಾಡಿದ್ರೆ ಹೆಚ್ಚು ಲಾಭ ಅಂತ ನೀವು ಕ್ವಶನ್ ಕೇಳ್ತಾ ಇರ್ಬೋದು. ಇದಕ್ಕೆ ನೀವು ಆನ್ಸರ್ ಹುಡುಕ್ಬೇಕು ಅಂತಂದ್ರೆ ಬೈನಾರಲ್ ಬೀಟ್ಸ್ ಅಂತ ನನಗೆ ಒಂದು ಸಿಕ್ಕಿದೆ. ಈ ಬೈನಾರಲ್ ಬೀಟ್ಸ್ ಅಂದ್ರೆ ಏನು ಅಂತಂದ್ರೆ, ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ನೀವು ಕೇಳಿರ್ಬೋದು ಅಥವಾ ಎಲ್ಲೋ ಒಂದು ಭಾಷಣಗಳಲ್ಲಿ ಕೇಳಿರ್ಬೋದು. ಬೈನಾರಲ್ ಬೀಟ್ಸ್ ಅನ್ನೋದು 2 ಡಿಫ್ರೆಂಟ್ ಟೈಪ್ ಆಫ್ ಫ್ರೀಕ್ವೆನ್ಸಿಯಿಂದ ಮಾಡಲ್ಪಟ್ಟಿರುತ್ತೆ. ನಾ ಹೇಳಿದ್ನಲ್ಲ, ಹಿಂಗಂದ್ರೆ 1 ಸಲ, ಹಿಂಗಂದ್ರೆ 2 ಸಲ ಅಂತ. ಈ ತರ ಇಲ್ಲಿ ಒಂದು ಬಲಗಿವಿಗೆ 100 ಹರ್ಟ್ಸ್ ಅನ್ನೋ ಒಂದು ಫ್ರೀಕ್ವೆನ್ಸಿಯ ಮ್ಯೂಸಿಕ್ ಅನ್ನು ಹಾಕ್ತಾರೆ, ಎಡಗಿವಿಗೆ 200 ಹರ್ಟ್ಸ್ ಅನ್ನೋ ಇರುವಂತ ಮ್ಯೂಸಿಕ್ ಅನ್ನು ಹಾಕ್ತಾರೆ. ಡಿಫರೆನ್ಸ್ ಏನಾಯ್ತು? 200 - 100 ಆಯ್ತು. ನಿಮಗೆ ಕೇಳೋದು 100 ಹರ್ಟ್ಸ್. ಅದೇ ತರ ಈ ಇನ್ನೊಂದು ಟೈಪ್ ಆಫ್ ಬೈನಾರಲ್ ಬೀಟ್ಸ್ ಅಲ್ಲಿ ಈ ಕಡೆ 50 ಹರ್ಟ್ಸ್ ಹಾಕಿದ್ರೆ, ಈ ಕಡೆ 60 ಹರ್ಟ್ಸ್ ಹಾಕಿದ್ರೆ 60 - 50 10 ಹರ್ಟ್ಸ್ ಆಯ್ತು. ಆ 10 ಹರ್ಟ್ಸ್ ಅನ್ನೋದು ನಿಮಗೆ ಕೇಳುತ್ತೆ, ಆ ಬೈನಾರಲ್ ಬೀಟ್ಸ್ ಅಂತ. ಸೊ ಯಾಕೆ ಇದ್ರ ಬಗ್ಗೆ ಯಾಕೆ ರಿಸರ್ಚ್ ಮಾಡಲಾಯ್ತು? ಬೈನಾರಲ್ ಬೀಟ್ಸ್ ಅಲ್ಲಿ ಏನು ಅಂತ ಮಹತ್ವ ಇದೆ? ಇದಕ್ಕೆ ತುಂಬಾ ಮಹತ್ವ ಇದೆ. 40, 50 ಹರ್ಟ್ಸ್ ಅಂತ ಏನು ಒಂದು ಬೈನಾರಲ್ ಬೀಟ್ಸ್ ಅಂತ ನಾವು ಕರಿತೀವಿ. ನೀವು ಇದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಬೈನಾರಲ್ ಬೀಟ್ಸ್ ಅಂತ ಕೆಲವೊಂದ್ಸಲ ಹಿಂದೆ ಅದು ಬರ್ತಾ ಇರುತ್ತೆ, ಗುಯ್ ಅಂತ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ, ಜೊತೆಗೆ ಮಳೆ ಸೌಂಡ್ ಅಥವಾ ಗಾಳಿ ಸೌಂಡ್. ಸೊ ಈ ತರ ಹಿಂಗೆ ಮೆಲ್ಲಕ್ಕೆ ಒಂದು ಆಂಬಿಯನ್ಸ್ ಅಂತ ಏನ್ ಕರೀತಾರಲ್ಲ, ಆ ತರ ಸೌಂಡ್ಗಳು ಬರ್ತಾ ಇರ್ತವೆ. ಆದ್ರೆ ಇವೆಲ್ಲವೂ ಸ್ವಲ್ಪ ಮಾಡ್ಯುಲೇಷನ್ ತರ, ಸ್ವಲ್ಪ ಬೇಗ ನಿದ್ದೆ ಬಂದ್ಬಿಡ್ಲಿ, ವೈಟ್ ನಾಯ್ಸ್ ಅಂತ ಏನ್ ಕರೀತಾರಲ್ಲ, ಕೆಲವೊಬ್ಬರಿಗೆ ಚುಶ್ ಅಂತ ಇದ್ರೆ ಮಾತ್ರ ನಿದ್ದೆ ಬರ್ತಾ ಇರುತ್ತೆ. ಸೊ ಆ ತರ ಎಲ್ಲ ಮಾಡ್ಯುಲೇಷನ್ ಮಾಡಕ್ಕೆ ಮಾಡ್ತಾರೆ. ಆದ್ರೆ ಪ್ಯೂರ್ ಬೈನಾರಲ್ ಬೀಟ್ಸ್ ಅಂದ್ರೆ ನಾ ಹೇಳಿದ್ನಲ್ಲ, ಈ ಕಡೆ ಒಂದು 50 ಹರ್ಟ್ಸ್, ಈ ಕಡೆ ಒಂದು 60 ಹರ್ಟ್ಸ್ ಹಾಕಿದ್ರೆ 60 - 50 10, ಆ ಡಿಫರೆನ್ಸ್ ಕೇಳಂಗೆ ಆ ಮ್ಯೂಸಿಕ್ ಗಳನ್ನ ಹಾಕ್ತಾರೆ. ಇದನ್ನ ಕೇಳುವುದರಿಂದ ಕೆಲವೊಂದು ಬ್ರೈನ್ ನಲ್ಲಿ ಬದಲಾವಣೆಗಳಾಗುತ್ತೆ ಅಂತ ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ. ಈ 40, 50 ಹರ್ಟ್ಸ್ ನ ಮತ್ತೆ ಈ ಒಂದು ಫ್ರೀಕ್ವೆನ್ಸಿಗಳಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ. 1 ರಿಂದ 10 ಅಂದ್ರೆ ಆಲ್ಫಾ, 10 ರಿಂದ ಹಿಂಗೆ ಬೀಟಾ, ಹಿಂಗೆ ಕೆಲವೊಂದು ರೇಂಜ್ ಇದೆ, 4 ರಿಂದ 8, 8 ರಿಂದ 12, ಈ ತರ. ಹೀಗೆ ಒಂದೊಂದು ತರಹದ ಒಂದೊಂದು ಮ್ಯೂಸಿಕ್ ನ ನೀವು ಕೇಳ್ತಾ ಹೋದಾಗ ಒಂದೊಂದು ರೀತಿಯ ಒಂದು ಡಿಸಾರ್ಡರ್ ಅಂತ ಏನ್ ಕರಿತೀವಿ. ಕೆಲವೊಬ್ಬರಿಗೆ ಸ್ಟ್ರೆಸ್ ಇರುತ್ತೆ, ಕೆಲವೊಬ್ಬರಿಗೆ ಪೇನ್ ರಿಲೀಫ್ ಆಗ್ಬೇಕಾಗಿರುತ್ತೆ, ಕೆಲವೊಬ್ಬರಿಗೆ ಇನ್ಸೋಮ್ನಿಯಾ, ಬೇಗ ನಿದ್ದೆ ಬರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಕ್ರಿಯೇಟಿವಿಟಿ ಅನ್ನೋದಿರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಬಹಳ ಹೊತ್ತು ಫೋಕಸ್ ಇರಲ್ಲ. ಸೊ ಇವನ್ನೆಲ್ಲ ಟ್ರೀಟ್ ಮಾಡುತ್ತೆ ಅಂತ ಆ ರಿಸರ್ಚ್ ಹೇಳುತ್ತೆ. ಈ ಬೈನಾರಲ್ ಬೀಟ್ಸ್ ಅನ್ನ ಯಾರು ಜಾಸ್ತಿ ಕೇಳ್ತಾರೋ ಅಥವಾ ಯಾವಾಗ ಒಂದು ಫೋಕಸ್ ಬೇಕು ಅಂತಂದಾಗ, ಹಾರ್ಡ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಥವಾ ತುಂಬಾ ಲಾಂಗ್ ಆಗಿ ಕಂಟಿನ್ಯೂಸ್ ಆಗಿ ಯಾರು ವರ್ಕ್ ಮಾಡ್ತಾರೋ, ಇವರು ಈ ಬೈನಾರಲ್ ಬೀಟ್ಸ್ ಅನ್ನ ಅವಾಗ ಕೇಳೋದ್ರಿಂದ ಬ್ರೈನ್ ಒಳಗಡೆ ಪ್ಯಾಟರ್ನ್ಸ್ ಗಳು ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ಹೇಳಿದ್ನಲ್ವಾ, ನಾವು ಅನ್ನೋದು ಒಂದು ವೈಬ್ರೇಷನ್, ನಾವೆಲ್ಲ ನ್ಯೂಕ್ಲಿಯಸ್ ಇಂದ ಮಾಡಲ್ಪಟ್ಟಿದೀವಿ. ಇಲ್ಲಿ ಪ್ರಪಂಚನೇ ಒಂದು ವೈಬ್ರೇಷನ್, ಯಾವುದು ಇಲ್ಲಿ ಕಾನ್ಸ್ಟೆಂಟ್ ಆಗಿಲ್ಲ. ನೀವು ಎದುರಿಗೆ ನೋಡ್ತಾ ಇರೋ ಒಂದು ವಸ್ತು ಅದು ಒಂದು ಸಾಲಿಡ್ ತರ ಕಾಣಿಸ್ತಾ ಇದೆ, ಆದ್ರೆ ನೀವು ಅದನ್ನ ಝೂಮ್ ಮಾಡಿ ನ್ಯೂಕ್ಲಿಯಸ್ ಲೆವೆಲ್ ಅಲ್ಲಿ ಹೋದಾಗ ಅದು ಅಲುಗಾಡ್ತಾ ಇದೆ. ವೈಬ್ರೇಷನ್ ಹೇಳಿದ್ದೆ, ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಆಗಿದೆ. ಎವ್ರಿಥಿಂಗ್ ಇಸ್ ವೈಬ್ರೇಷನ್. ಎಲ್ಲವೂ ಈ ಪ್ರಪಂಚದ ಎಲ್ಲವೂ ವೈಬ್ರೇಷನ್ ಆಗಿರೋದಕ್ಕೆ ಅದರದೇ ಆದ ಅದಕ್ಕೆ ಎನರ್ಜಿ ಇರುತ್ತೆ. ಅದೇ ತರ ಈ ಒಂದು 10 ಹರ್ಟ್ಸ್ 40 ಹರ್ಟ್ಸ್ ಅನ್ನೋ ವೈಬ್ರೇಷನ್ ಗಳು ನಮ್ಮ ಒಂದು ಬ್ರೈನ್ ವೈಬ್ರೇಷನ್ ಗಳಿಗೆ ಈಕ್ವಲ್ ಆದಾಗ, ನಮ್ಮ ಬ್ರೈನ್ ವೇವ್ಸ್ ಗಳಿಗೆ ಆ ಒಂದು ಮ್ಯೂಸಿಕ್ ಗಳು ಈಕ್ವಲ್ ಆದಾಗ ಈ ತರ ಒಂದು ಬದಲಾವಣೆಗಳು ಕಾಣ್ತವೆ ಅಂತ ರಿಸರ್ಚ್ ಅಲ್ಲಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೊಂದು ಹೆಚ್ಚಿನ ಮಾಹಿತಿಯನ್ನ ಕೊಡಕ್ಕೆ ನಾನು ಇವಾಗ ಐಪ್ಯಾಡ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಹೇಗೆ ಇದು ವರ್ಕ್ ಆಗುತ್ತೆ ಬೈನಾರಲ್ ಬೀಟ್ಸ್, ಮತ್ತೆ ಇದರಿಂದ ಏನು ಲಾಭಗಳು ಅಂತ ಹೇಳಿದ್ನಲ್ವಾ, ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇವಾಗ ಏನಿದು ಬೈನಾರಲ್ ಬೀಟ್ಸ್ ಅಂತ ನಾನು ಹೇಳಿದ್ನಲ್ವಾ ವಿಡಿಯೋದಲ್ಲಿ, ಈಗ ಒಂದು ಕಾನ್ಷಿಯಸ್ನೆಸ್ ಅಥವಾ ಎನರ್ಜಿ ಅಂತ ಏನು ಹೇಳ್ತೀವಿ, ಮಾನವನ ಎನರ್ಜಿ ಅಂತ ಏನು ಕರಿತೀವಿ, ಈ ಎನರ್ಜಿ ಮತ್ತು ಮ್ಯಾಟರ್ ಅನ್ನೋದು ಇದು
ಬೇರೆ ಅಲ್ಲ ಅಂಥೇಳಿ ನಮಗೆ ಆಲ್ರೆಡಿ ಗೊತ್ತಿದೆ. ಯಾಕಂದರೆ ನಾವು E=mc² ಅಂತ ಕರಿತೀವಿ. ಅಂದರೆ ಶಕ್ತಿ ಅನ್ನೋದೇ ದ್ರವ್ಯ ಅಂತ ನಾವೇನು ಕರಿತೀವಿ, ನಾವೆಲ್ಲ ಒಂದು ಶಕ್ತಿಯ ರೂಪಗಳು. ಆ ಒಂದು ಶಕ್ತಿಯ ರೂಪನೇ ಆಗಿರೋದ್ರಿಂದ ಕಂಪ್ಲೀಟಾಗಿ ನಮಗೆ ದ್ರವ್ಯ ಎಲ್ಲಿದೆ ಅಂತ ಹೇಳಿದರೆ ನಾವು ತೋರಿಸ್ಬೋದು, ನಮ್ಮ ಬಾಡಿ ಇದೆ, ಇದು ನಮಗೆಲ್ಲ ಇದು ಇದೆ ಅಂತ. ಆದರೆ ನೀವು ನ್ಯೂಕ್ಲಿಯಸ್ ಒಳಗಡೆ ಹೋದಾಗ ಹೀಗೆ ಆಟಮ್ಸ್ ಇರುತ್ತಲ್ಲ, ಹೀಗೆ ತಿರುಗ್ತಾ ಇರುತ್ತೆ. ಈ ರೆಡ್ ಕಲರಲ್ಲಿ ಈ ನ್ಯೂಕ್ಲಿಯಸ್ ಅಂತ ಏನು ಕರಿತೀವಿ, ಈ ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲೇಸರ್ ತೋರಿಸ್ತಾ ಇದ್ದೀನಲ್ಲ, ಈ ನ್ಯೂಕ್ಲಿಯಸ್ ಅನ್ನೋದು ಇದು ಕಂಟಿನ್ಯೂಸ್ ಆಗಿ ವೈಬ್ರೇಷನ್ ಆಗ್ತಾ ಇರುತ್ತೆ. ಆದ್ದರಿಂದ ನಾವು ಕಂಪ್ಲೀಟಾಗಿ ಮ್ಯಾಟರ್ ಅಂತ ಹೇಳೋಕ್ಕಾಗಲ್ಲ. ನಾವೆಲ್ಲ ಮನುಷ್ಯ ರೂಪದಲ್ಲಿದ್ದರೂ ಕೂಡ ಮಾನವ ರೂಪದಲ್ಲಿರುವ ವೈಬ್ರೇಷನ್ಸ್ ಅಂತ ನಾವು ಹೇಳ್ಬೋದು. ಹ್ಯೂಮನ್ಸನ್ನು ಏನು ಕರಿತೀವಿ, ಈ ಒಂದು ರಿಸರ್ಚ್ ಪ್ರಕಾರ ವೈಬ್ರೇಷನ್ಸ್ ಅಂತ ಅಂದರೆ ಏನೋ ಅಲ್ಗಾಡ್ತಾ ಇರೋದು ಅಂತ ಮೀನಿಂಗು ವೈಬ್ರೇಷನ್ಸ್ ಅಂತಂದರೆ. ಕಂಟಿನ್ಯೂಸ್ ಆಗಿ ನ್ಯೂಕ್ಲಿಯಸ್ಸೇ ಈ ಥರ ವೈಬ್ರೇಷನ್ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ನಾನು ಹೇಳಿದ್ನಲ್ವ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವರು ನೀಟಾಗಿ ಪ್ರಸ್ತಾವ ಮಾಡ್ತಾರೆ. ಎಡಗಡೆ ಭಾಗದಲ್ಲಿ ಇದೊಂದು ಬ್ರೇನ್ ಅಂತ ಕನ್ಸಿಡರ್ ಮಾಡಿದರೆ, ಎಡಗಡೆ ಭಾಗದಲ್ಲಿ 410, ಬಲಗಡೆ ಭಾಗದಲ್ಲಿ 425 ಹಾಕಿದರೆ ಇದರ ಡಿಫ್ರೆನ್ಸು 15. ಅಂದರೆ 15 ಹರ್ಟ್ಸ್ಗಳು ನಮಗೆ ಈ ಒಂದು ಬೈನಾರಲ್ ಬೀಟ್ಸನ್ನು ಕೇಳುವಾಗ ಬರ್ತಾ ಇರುತ್ತೆ. ಬೈನಾರಲ್ ಬೀಟ್ಸನ್ನು ಕೇಳುವಾಗ ಈ ಒಂದು 15 ಹರ್ಟ್ಸನ್ನು ಬರ್ತಾ ಇರುತ್ತೆ. ಸೊ ಇದರಲ್ಲಿ ಮತ್ತೆ ಕೆಟಗರಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನೀವು ನೀಟಾಗಿ ನೋಡುವಂತೆ ಡೆಲ್ಟಾ, ಥೀಟಾ, ಆಲ್ಫಾ, ಬೀಟಾ ಮತ್ತು ಗಾಮಾ ಅಂತ. ಅಂದರೆ ಈ ಡಿಫ್ರೆನ್ಸ್ ಏನು ಬರುತ್ತಲ್ಲ, ಇಲ್ಲಿ 15 ಅಂತ ಬಂತಲ್ಲ ಈ ಕೇಸಲ್ಲಿ, ಈ ಡಿಫ್ರೆನ್ಸ್ ಏನು ಬರುತ್ತೆ ಅದು 4 ಬಂತು. ಅಂದರೆ ಇಲ್ಲಿ ನೋಡಿ ನೀವು ಪೇನ್ ರಿಲೀಫು ಅಂದರೆ ನೋವು ನಿವಾರಕ ಥರ, ಕಾನ್ಷಿಯಸ್ ಅಂದರೆ ನಮ್ಮ ಸುಪ್ತ ಮನಸ್ಸಿಗೆ ಒಂದು ಎಂಟ್ರಿ ಅಂತ, ಸುಪ್ತ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತೀವಿ ಅಂತ ಅಂತಾರಲ್ಲ, ಸೊ ಅದು ಈ ಡೆಲ್ಟಾ ವೇವ್ಸ್ಗಳಿಂದ ಸಾಧ್ಯ. ನೆಕ್ಸ್ಟು ಅದೇ ಥರ ಥೀಟಾ ವೇವ್ಸಿಗೆ ಹೋದಾಗ ಇನ್ನರ್ ಪೀಸು, ಶಾಂತಿ ಸಿಗೋದು, REM ಸ್ಲೀಪು, ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರಿತೀವಲ್ಲ ಅದು, ಡೀಪ್ ಮೆಡಿಟೇಷನ್ನು, ಅಡಿಕ್ಷನ್ ಹೆಲ್ಪು. ಸೊ ಈ ಥರ ಇದೇ ಥರ ನೀವು ನೋಡ್ತಾ ಹೋಗ್ಬೋದು. ಆಲ್ಫಾ ವೇವ್ಸಲ್ಲಿ ಈ ಒಂದು ಡಿಫ್ರೆನ್ಸಲ್ಲಿ ನೀವು ಮ್ಯೂಸಿಕ್ ಕೇಳ್ತಾ ಇರಬೇಕಾದ್ರೆ ನಿಮಗೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಫೋಕಸ್ಸು, ಲರ್ನಿಂಗು. ಸೆರೋಟೋನಿನ್, ಈ ಸೆರೋಟೋನಿನ್ ಅಂತ ಏನು ಕರಿತೀವಲ್ಲ, ಸೆರೋಟೋನಿನ್ ಅಂತ ಇದೊಂದು ಹಾರ್ಮೋನು. ಇದು ನಮಗೆ ಪ್ಲೆಷರ್ ಥರ ಆ್ಯಕ್ಟ್ ಆಗುತ್ತೆ. ಅಂದರೆ ನಿಮಗೆ ಸುಖ ಅಂತ ಏನು ಲೈಕ್ ಫೀಲ್ ಆಗುತ್ತೆ, ನಮಗೆ ಏನೋ ಒಂದು ಗುಡ್ ವೈಬ್ಸ್ ಅಂತ ಏನು ಕರಿತೀವಲ್ಲ, ಆವಾಗ ಈ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಇದು ಈ ಆಲ್ಫಾ ಅನ್ನೋ ಒಂದು, ಇಲ್ಲಿ ಲೇಸರ್ ತೋರಿಸ್ತಾ ಇದ್ದೀನಲ್ಲ, ಈ ಆಲ್ಫಾ ಅನ್ನೋ ಒಂದು ಈ ಒಂದು ರೇಂಜ್ ಏನಿದೆ 7ರಿಂದ 13 ಹರ್ಟ್ಸು. ಈ ಮ್ಯೂಸಿಕನ್ನು ಕೇಳುವಾಗ ಇದು ಫೀಲ್ ಗುಡ್ ಆಗುತ್ತೆ. ನಮಗೆ ಯಾವಾಗಾದರೂ ತುಂಬ ಚೆನ್ನಾಗಿರೋ ವೈಬ್ಸ್ ಬರ್ತಿರೋ ಮ್ಯೂಸಿಕ್ ಬರ್ತಿದೆ ಅಂತಂದಾಗ ಆ ಮ್ಯೂಸಿಕ್ಕಿಂದು ಹಿಂದೆ ಇಷ್ಟು ಹರ್ಟ್ಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಥರ ಬೀಟಾ, ಗಾಮಾ, ಪೀಕ್ ಅವೇರ್ನೆಸ್ಸು, ಇಂಟೆಲಿಜೆನ್ಸು, ಫೀಲಿಂಗು, ಈ ಥರ ಒಂದೊಂದು ಫ್ರೀಕ್ವೆನ್ಸಿಗೆ ಒಂದೊಂದು ಔಟ್ಕಮ್ಗಳು ನಮಗೆ ಬರ್ತಾ ಹೋಗ್ತವೆ ಈ ಥರ ಕೇಳೋದ್ರಿಂದ. ಇಲ್ಲಿ ಮತ್ತೆ ಅವರು ಮೆನ್ಷನ್ ಮಾಡಿದ್ದಾರೆ, ಕಾನ್ಸಂಟ್ರೇಷನ್ ಆಗಲಿ, ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಲಿ, ಇನ್ಸೋಮ್ನಿಯಾ, ನಿದ್ದೆ ಬರ್ತಾ ಇರಲ್ಲ ಅಂತಂದರೆ ನಿದ್ದೆ ಬರ್ತಾ ಇರೋದು, ಕ್ರಿಯೇಟಿವಿಟಿ, ವಿಜುವಲೈಸೇಷನು. ಸೊ ಈ ಥರ ಯಾವ ಡಿಫ್ರೆನ್ಸ್ ಬೇಕು ಅಂತ ನೀವು ಕಂಡುಹಿಡ್ಕೊಂಡು ಯಾವ ಒಂದು ಏರಿಯಾದಲ್ಲಿ ಇಂಪ್ರೂವ್ ಮಾಡಬೇಕಂತ ಕಂಡುಹಿಡ್ಕೊಂಡು, ಫಾರ್ ಎಕ್ಸಾಂಪಲ್ 15 ಹರ್ಟ್ಸು ಈ ಒಂದು ಮ್ಯೂಸಿಕನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಅನ್ಕೊಂಡ್ರೆ 15 ಯಾವ ಕೆಟಗರಿಗೆ ಬರುತ್ತೆ, ಇಲ್ಲಿ ಬರುತ್ತೆ ಬೀಟಾ ವೇವ್ಸ್. ಅಂದರೆ ನಿಮಗೆ ಅಲರ್ಟ್ನೆಸ್ಸು, ಮೋಟಿವೇಶನ್ನು, ಪ್ರಾಬ್ಲಮ್ ಸಾಲ್ವಿಂಗು, ಕಾನ್ಸಂಟ್ರೇಷನು. ಸೊ ಈ ಥರ ಈ ಒಂದು ಡಿಫ್ರೆಂಟ್ ಫ್ರೀಕ್ವೆನ್ಸಿಗಳಿಂದ ಯಾವ ಒಂದು ಹೆಲ್ಪ್ ಇದೆ ಆ ಮ್ಯೂಸಿಕನ್ನು ಕೇಳೋದ್ರಿಂದ, ಈ ಬೈನಾರಲ್ ಬೀಟ್ಸ್ ಅನ್ನೋ ಮ್ಯೂಸಿಕನ್ನು ಕೇಳೋದ್ರಿಂದ ಅಂತ ಈ ಒಂದು ಚಾರ್ಟು ಹೇಳ್ಕೊಡುತ್ತೆ. ಆಮೇಲೆ ಅದು ಇಷ್ಟೇ ಅಲ್ಲ, ಬರೀ ಇದನ್ನು ಮಾಡೋದೇ ಅಲ್ಲ, ಇನ್ಕ್ರೀಸ್ ಇನ್ ಸ್ಟ್ರೇಟಿಯಲ್ ಡೋಪಮಿನ್ ರಿಲೀಸ್ ಅಂತ ಒಂದು ಕರೀತಾರೆ. ಇನ್ಕ್ರೀಸ್ ಇನ್ ಡೋಪಮಿನ್ ರಿಲೀಸ್ ಅಂತ. ಈ ಡೋಪಮಿನ್ ಅನ್ನೋ ಹಾರ್ಮೋನು ಕೂಡ ಯಾವಾಗ ರಿಲೀಸ್ ಆಗುತ್ತೋ, ಡೋಪಮಿನ್ ಅನ್ನೋ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೋ ಆವಾಗ ನಮಗೆ ತುಂಬ ಮೋಷನ್ ಲೈಕ್ ಮೂವ್ ಆಗಬೇಕು, ಮೋಟಿವೇಶನ್ ಆಗಬೇಕು, ಅಥವಾ ಏನಾದರೂ ವರ್ಕ್ ಮಾಡಬೇಕು, ಅಥವಾ ಒಂದು ರೀಜಾಯ್ಸ್ ಮಾಡಬೇಕು. ಸೊ ಈ ಥರ ಡಿಫ್ರೆಂಟ್ ಆಫ್ ಲೈಕ್ ಒಂಥರ ಶಕ್ತಿ ಬರತಕ್ಕಂಥ, ಬೇಸಿಕಲಿ ಶಕ್ತಿ ಮತ್ತು ಉತ್ಸಾಹ ಅಂತ ಏನು ಕರಿತೀವಿ, ಉತ್ಸಾಹ ಲೈಕ್ ಒಂದು ಏನಕ್ಕೂ ಮೋಟಿವೇಶನ್ ಇಲ್ಲ ಅಂತ ಕರಿತಿರ್ತಾರಲ್ಲ, ಸೊ ಆ ಥರ ಈ ಒಂದು ಡೋಪಮಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಅದು ಈ ಒಂದು ಮ್ಯೂಸಿಕ್ಗಳನ್ನು ಕೇಳಿದಾಗ ಆಗುತ್ತೆ ಅಂತ ಕೂಡ ರಿಸರ್ಚ್ ಹೇಳುತ್ತೆ. ಸೊ ಆದ್ದರಿಂದ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ. ಈ ಒಂದು ಬೈನಾರಲ್ ಬೀಟ್ಸ್ ಅಂತ ಅಂದರೆ ಹೇಗಿರುತ್ತೆ ಅಂತ. ಕೆಲವೊಂದು ನಾರ್ಮಲ್ ಬೈನಾರಲ್ ಬೀಟ್ಸ್ ಕೂಡ ಇರ್ತವೆ, ಕೆಲವೊಂದು ಮಿಕ್ಸ್ಡ್ ಲೈಕ್ ರೇನ್ ಸೌಂಡ್ಸು ಆ ಥರ ಎಲ್ಲ ಇರ್ತವೆ. ಇದನ್ನು ನಾನು ಕೂಡ ಟ್ರೈ ಮಾಡಿದಾಗ ನನಗೆ 100% ಅಂತ ನಾನು ಹೇಳಿದ್ರು ಕೂಡ ಕೆಲವೊಂದು ಬದಲಾವಣೆಗಳು ಕಂಡು ಬಂದಿದ್ದಾವೆ. ಕ್ರಿಯೇಟಿವಿಟಿ ಆಗಿರ್ಬೋದು, ನನ್ನ ಇಮ್ಯಾಜಿನೇಷನ್ ಒಂದು ಪವರಲ್ಲಿ ಆಗಿರ್ಬೋದು, ನನ್ನ ಕನಸು ಕಾಣುವ ಒಂದು ವಿಧದಲ್ಲಿ, ಮತ್ತು ಕನಸುಗಳಿಗೆ
ಅರ್ಥವನ್ನು ಕೊಡುವ ಒಂದು ಫೀಲ್ಡ್ಗಳಲ್ಲಿ ತುಂಬ ಮೀನಿಂಗ್ಫುಲ್ ಅಂತ ನನಗೆ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಮತ್ತು ನನಗೆ ಮೋಟಿವೇಶನ್ನು, ಹಿಪ್ನೋಸಿಸ್, ಲೈಕ್ ಈ ಥರ ಏನಿರುತ್ತೆ ಒಂದು ಬೇಸಿಕಲಿ ಒಂದು ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟ್ ಅಂತ, ಅದು ಪಾಸಿಟಿವ್ ಆಗಿ ಕಂಡು ಬಂದಿದೆ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.